ಮಕ್ಕಳಿಗೆ ಪ್ರಿಯವಾದ ಸ್ನ್ಯಾಕ್ಸ್ಗಳಲ್ಲಿ ಸಂಜೀರವು ಒಂದು. ಆ ಗರಿಗರಿಯಾದ ಒಂದೊಂದು ಸಂಜೀರವನ್ನು ಹಿಡಿದು ಮಧ್ಯದಲ್ಲಿ ತೂತು ಮಾಡಿ ನಂತರ ಮುರಿದು ತಿನ್ನುವುದೇ ಒಂದು ಏನೋ ಸಂಭ್ರಮ. ನೋಡಿ ಹೇಗೆ ಮುರಿತಾ ಇದೆಲ್ಲ, ಎಷ್ಟು ಗರಿಗರಿ ಇರುತ್ತೆ. ಕೆಲವರು ಇದಕ್ಕೆ ಬಿಸಿ ಹಾಲನ್ನು ಹಾಕಿ ತಿನ್ನುವರುಂಟು. ಇನ್ನು ಕೆಲವರು ಸಕ್ಕರೆ ಪುಡಿಯನ್ನು ಚಿರೋಟಿಗೆ ಹಾಕಿ ತಿಂದಂತೆ ತಿಂತಾರೆ. ಹಾಗಾದರೆ ಬನ್ನಿ ಹರಿಯರ್ ಪೈಸ್ ಕಿಚನ್ನಲ್ಲಿ ಇದನ್ನು ಮಾಡುವ ವಿಧಾನವನ್ನು ನೋಡುವ. ಬೇಕಾಗುವ ಸಾಮಗ್ರಿಗಳನ್ನು ಮಾಡುವಾಗಲೇ ನೋಡುವಿರಂತೆ. ಬೇಸನೊಂದರಲ್ಲಿ 1 ಚಮಚೆ ಉಪ್ಪಿನ ಪುಡಿ, ಆಮೇಲೆ 200ರಿಂದ 250 ಗ್ರಾಮ್ ಅಷ್ಟು ಈ ಮೈದಾ ಹಿಟ್ಟನ್ನು ತಗೊಂಡು 2 ಟೇಬಲ್ ಸ್ಪೂನಷ್ಟು ಕಾದ ಎಣ್ಣೆಯನ್ನು ಹಾಕಿ ಮೊದಲು ಚಮಚೆಯಿಂದನೇ ಸ್ವಲ್ಪ ಕಲಿಸಿ ನಂತರ ಕೈಯಾರೆ ಚೆನ್ನಾಗಿ ಅದನ್ನು ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡ ನಂತರ 100 ಗ್ರಾಮ್ ಅಷ್ಟು ಮೈದಾ ರವೆ ಅಥವಾ ಬೊಂಬೈ ರವೆಯನ್ನು ಹಾಕಿ ಮತ್ತೆ ಡ್ರೈ ಆಗಿ ಚೆನ್ನಾಗಿ ಕಲಿಸಿ ನೀರು ಹಾಕಿ ಹಂತ ಹಂತವಾಗಿ ಸ್ವಲ್ಪ ನೀರು ಹಾಕಿ ಒಂದಿಷ್ಟು ಬಣ್ಣದ ಪುಡಿಯನ್ನು ಹಾಕಿ ಚಂದವಾಗಿ ಮೆತ್ತಗೆ ಕಲಿಸಿ ಇಡಬೇಕು. ತುಂಬ ಗಟ್ಟಿ ಆಗಬಾರ್ದು. ನೋಡಿ, ಈಗ ಇಷ್ಟು ಮೆತ್ತಗಿರಬೇಕು. ಅದನ್ನೀಗ ಹಸಿ ಬಟ್ಟೆಯನ್ನು ಮುಚ್ಚಿ ಒಂದು 1/4 ಗಂಟೆ ಬದಿಗಿಡೋಣ. ಇತ್ತ ಒಂದು ಪ್ಯಾನಲ್ಲಿ 100 ಗ್ರಾಮ್ ಅಷ್ಟು ಮೈದಾ ರವೆ ಅಥವಾ ಮುಂಬೈ ರವೆಯನ್ನು ಡ್ರೈ ಆಗಿ ಹುರ್ಕೊಳ್ಳೋಣ. ಜಾಸ್ತಿ ಕೆಂಪಾಗಬಾರ್ದು, ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು. ಕೂಡಲೇ ತೆಂಗಿನ ತುರಿ ಅದು ಸಹಿತ 100 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು ಸಕ್ಕರೆ 100 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕಿ ಬಿಸಿ ಇರುವಾಗಲೇ ಚೆನ್ನಾಗಿ ಕಲಸಿ ಬರುವಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಏಲಕ್ಕಿ ಪುಡಿಯನ್ನು 2 ಚಮಚೆ ಹಾಕಿ ಮಿಕ್ಸ್ ಮಾಡಿ ಬದಿಗಿಡೋದು. ಅದು ತಣಿಸ್ತಾ ಇದ್ದಂತೆ ಇದನ್ನೀಗ ಓಪನ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಮೆತ್ತಗೆ ಚೆನ್ನಾಗಿ ಆಗಿದೆ. ಇಷ್ಟು ಮೆತ್ತಗಿರಬೇಕು. ಈಗ ನಾವು ಅದನ್ನು ಗುಳಿಗೆಗಳನ್ನು ಮಾಡಿ ಸಣ್ಣ ಸಣ್ಣ ಹಪ್ಪಳಗಳಂತೆ ಲಟ್ಟಿಸ್ಕೊಂಡು ನಂತರ ಅದರಲ್ಲಿ ನಾವೀಗ ಏನು ಒಳಗಿನ ಒಂದು ಹೂರಣವನ್ನು ರೆಡಿ ಮಾಡ್ಕೊಂಡಿದ್ದೀವೋ ಆ ಪುಡಿಯನ್ನು ಹಾಕಿ ನಾವೊಂದು ಶೇಪನ್ನು ಕೊಡಬೇಕು. ನೋಡಿ, ಈಗ ಗುಳಿಗೆಗಳು ತಯಾರಾಗಿವೆ. ಸಣ್ಣ ಸಣ್ಣ ಹಪ್ಪಳದಂತೆ ನಾನೀಗ ಲಟ್ಟಿಸ್ಕೊಳ್ತೇನೆ. ಜಾಸ್ತಿ ತೆಳುವಾಗಬಾರ್ದು, ಜಾಸ್ತಿ ದಪ್ಪ ಆಗಬಾರ್ದು. ಬದಿಗಳಲ್ಲಿ ಸ್ವಲ್ಪ ತೆಳುವಾದರೆ ಚೆನ್ನಾಗೆ, ಮಧ್ಯದಲ್ಲಿ ದಪ್ಪಗೆ ಇರಲಿ. ಸೊ ಈಗ ಹೀಗೆ ಲಟ್ಟಿಸ್ಕೊಂಡೆಲ್ಲ ಹಾಕ್ಕೊಳ್ಳೋಣ. ಒಂದು 5-6 ಒಟ್ಟೊಟ್ಟಿಗೆ ಲಟ್ಟಿಸಿಟ್ಕೊಂಡ್ರೆ ಒಟ್ಟಿಗೆ ಅದರಲ್ಲಿ ನಾವು ಶೇಪನ್ನು ಮಾಡ್ಕೋಬೋದು. ಆಮೇಲೆ ಕರಿಲಿಕ್ಕೆ ಸುಲಭ ಆಗುತ್ತೆ. ಎಣ್ಣೆ ಕರಿಯೋಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ, ಒಂದೊಂದನ್ನೇ ನಾನು ಹೇಗೆ ಶೇಪ್ ಮಾಡೋದು ಅಂತ ತೋರಿಸ್ತೇನೆ. ನಾವು ಈ ಮೋದಕವನ್ನು ಮಾಡುವಾಗ ಮಾಡ್ತೇವಲ್ಲ, ಅದೇ ಸೇಮ್ ಶೇಪನ್ನು ಮಾಡುವಂಥದ್ದು. ಮೋದಕ ಇದನ್ನೇ ನೇರವಾಗಿ ನಾವು ಕರಿಲಿಕ್ಕೆ ಹಾಕ್ತೇವೆ. ಆದರೆ ಇಲ್ಲಿ ಆ ಮೋದಕದ ಮೇಲ್ಭಾಗವನ್ನು ಅಲ್ಲೇ ಒತ್ತುಬಿಟ್ಟು ಫ್ಲ್ಯಾಟ್ ಮಾಡಿಕೊಂಡು ನಂತರ ಲಟ್ಸ್ಕೊಳ್ಳೋ ಅಂಥದ್ದು. ಈಗ 4 ರೆಡಿಯಾಗಿದೆ. ಇನ್ನೂ 4ನ್ನು ಹತ್ತಿರದಿಂದ ನಿಮಗೆ ಹೇಗೆ ನಾವು ನೆರಿಗೆ ಹಿಡಿದು ಅದನ್ನು ಸುತ್ತಿ ಕಟ್ಟುತ್ತೇವೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ ಒಂದೊಂದೇ ಮೆತ್ತಿಗೆ ಹಿಟ್ಟು ಆದಷ್ಟು ಚೆನ್ನಾಗಿ ಸುಲಭವಾಗಿ ಇವುಗಳನ್ನು ಮಾಡ್ಬೋದು. ಈಗೆಲ್ಲ ರೆಡಿ ಆಗಿದೆ. ಒಂದೊಂದನ್ನೇ ಈಗ ಜಾಗ್ರತೆಯಿಂದ, ಮೆತ್ತಗಿದ್ರೆ ಏನು ಕಷ್ಟ ಆಗೋಲ್ಲ, ಆರಾಮ್ಸೆ ಅದು ಲಟ್ಟಿಸ್ತಾ ಹೋಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸಿ ಬಂದಿದೆ. ನಾವೆಲ್ಲವನ್ನು ಹೀಗೆ ಲಟ್ಸ್ಕೊಳ್ಳೋಣ ಒಂದು 4-5 ಒಂದು ಬಾರಿಗೆ. ಈಗ ರೆಡಿ ಆಗಿದೆ. ಎಣ್ಣೆ ಕಾದಿದೆಯಾ ನೋಡೋಣ. ಚೆನ್ನಾಗಿ ಕಾದಿದೆ. ಇಷ್ಟು ಕಾದಿದೆ ಅಂದಾಗ ಒಂದೊಂದನ್ನೇ ಸೈಡಿಂದ ಬಿಟ್ಕೊಳ್ಳೋ ಅಂಥದ್ದು. ಆದರೆ ಇದು ಕರಿಯೋ ಬಗ್ಗೆ ಭಾಳ ಜಾಗ್ರತೆ ಮಾಡಬೇಕು. ಎಣ್ಣೆಯನ್ನು ಅದರ ಮೇಲೆ ಚಿಮ್ಮಿಸ್ತಾ ಇರಬೇಕು. ಬಿಸಿ ಬಿಸಿ ಎಣ್ಣೆ ಬಿದ್ದಷ್ಟು ಅದು ಚೆನ್ನಾಗಿ ಉಬ್ಬಿ ಬರ್ತದೆ. ಆಮೇಲೆ ಸ್ವಲ್ಪ ಯೆಲ್ಲೋಯಿಶ್ ಆಗ್ತಾ ಇದೆ ಅಂದರೆ ಡಾರ್ಕ್ ಆಗಿದೆ ಎಂದಾಗ ಅದನ್ನು ಮಗ್ಚ್ ಹಾಕುವಂಥದ್ದು. ಈಗ ಒಂದು ಮಗ್ಚ್ ಹಾಕಿದೆ, ಇನ್ನೊಂದು ಕರಿತಾ ಇದೆ ನೋಡಿ. ಎರಡನ್ನೂ ಆಮೇಲೆ ಒಟ್ಟಿಗೆ ತೆಗೆಯುವ ಅಲ್ಲಿಯವರೆಗೂ ನಾನು ರೆಡಿ ಮಾಡ್ಕೊಳ್ತೇನೆ. ಸೊ ಹೀಗೆ ಚೆನ್ನಾಗಿ ಗರಿ ಆಗುವವರೆಗೂ ಕಾಯಿಸಿ ತೆಗಿಬೇಕು. ಒಂದೊಂದನ್ನೇ ಕಾಯಿಸಿದ್ರೆ ಆಗುತ್ತೆ, 2-3 ಹಾಕೋದಾದರೂ ಆಗುತ್ತೆ. ಎಣ್ಣೆ ಎಷ್ಟು ತೊಗೊಂಡಿದ್ದೀರಾ ನೋಡಿಕೊಂಡು ಹಾಗೆಯೇ ಉಪ್ಸೋದಕ್ಕೆ ಜಾಗ ಆಗಬೇಕು. ಚೆನ್ನಾಗಿ ಎಣ್ಣೆ ಸಿಂಪಡಣೆ ಮಾಡೋ ಹಾಗಿರಬೇಕು. ಹಾಗೆ ಮಾಡ್ಕೊಳ್ಳಿ. ಸೊ ಎಲ್ಲ ಕರೆದು ಬಂದಿದೆ ನೋಡಿ. ಇದನ್ನು ನೋಡೋಕ್ಕೇ ಖುಷಿ ಮಕ್ಕಳಿಗೆ. ಅದರ ಮೇಲೆ ನಾನು ಆಗಲೇ ಹೇಳಿದಂತೆ ಅದನ್ನು ತೂತು ಮಾಡಿ ತಿನ್ನೋದು ಏನೋ ಭಾಳನೇ ಖುಷಿ. ನೋಡಿ ಎಷ್ಟು ಗರಿಯಾಗಿದೆ. ಭಾಳ ಸುಲಭದ ಸ್ವೀಟ್. ಮತ್ತು ಏನೋ ದೊಡ್ಡ ಸ್ವೀಟ್ ಕೈಯಲ್ಲಿ ಕೊಟ್ಟಂಗೆ ಖುಷಿಯಾಗ್ಬಿಡುತ್ತೆ ಮಕ್ಕಳಿಗೆ. ಮಾಡಿ ನೋಡಿ ವೀಕ್ಷಕರೇ, ಖಂಡಿತ ನೀವು ಇಷ್ಟಪಡ್ತೀರಿ.
3 ದಿನ ಅಂತೂ ಖಂಡಿತ ಇಟ್ಟು ತಿನ್ಬೋದು. ಮಳೆಗಾಲದಲ್ಲಿ ಖುಷಿಯಾಗುವ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ನಿಮಗಿಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.